ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಇದೆ, ಪ್ರೆಗ್ನೆನ್ಸಿ ಆಗುತ್ತಾ? ಡೆಫಿನೆಟ್ಲಿ. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್, ಎಕ್ಸ್ಪ್ಲೇನ್ ಮಾಡ್ತೀನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಬ್ರಾಯ್ಡ್ಸ್ ಯಾವುದು ಮತ್ತು ಯಾವುದನ್ನು ಟ್ರೀಟ್ ಮಾಡಬೇಕು ಮತ್ತು ಪ್ರೆಗ್ನೆನ್ಸಿ ಚಾನ್ಸಸ್ ಎಷ್ಟಿರುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್, ಗರ್ಭಕೋಶದಲ್ಲಿ 3 ಮೇನ್ ಟೈಪ್ಸ್ ಆಫ್ ಫೈಬ್ರಾಯ್ಡ್ಸ್ ಇದೆ. ಸೊ ಗರ್ಭಕೋಶದಲ್ಲಿ 3 ಲೇಯರ್ ಇದೆ. ಒಳಗಡೆ ಲೇಯರ್ ಮ್ಯೂಕೋಸಾ ಅಂತೀವಿ, ಮಿಡಲ್ ಮಸಲ್ ಲೇಯರ್ ಮತ್ತು ಔಟರ್ ಸೀರೋಸಾ ಅಂತೀವಿ. ಸೊ ಎಲ್ಲ ಫೈಬ್ರಾಯ್ಡ್ಸು ಈ ಮಿಡಲ್ ಮಸಲ್ ಲೇಯರಿಂದ ಬರುತ್ತೆ. ಸೊ ಈ ಮಸಲ್ ಲೇಯರಿಂದ ಬಂದು ಗರ್ಭಕೋಶದ ಒಳಗಿನ ತರಫ್ ತುಂಬ ಅದು ಇದ್ದರೆ ಆವಾಗ ಅದನ್ನು ನಾವು ಸಬ್ ಮ್ಯೂಕೋಸಲ್ ಫೈಬ್ರಾಯ್ಡ್ಸ್ ಅಂತ ಕರಿತೀವಿ. ಸೊ ಇದಿದ್ದಾಗ ಚಿಕ್ಕ ಫೈಬ್ರಾಯ್ಡ್ಸ್ ಇದ್ರೂ ಅದು ಪ್ರೆಗ್ನೆನ್ಸಿ ಚಾನ್ಸಸ್ನ ಅಫೆಕ್ಟ್ ಮಾಡುತ್ತೆ. ನೆಕ್ಸ್ಟು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್, ಇದು ಮಸಲ್ ಲೇಯರಲ್ಲಿ ಇದೆ. ಸೊ ಇದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನು ನಾವು ಟ್ರೀಟ್ ಮಾಡಬೇಕೋ ಬೇಡವೋ ಅಂತ. ಇನ್ನೊಂದು ಸಬ್ ಸೀರೋಸಲ್, ಆಚೆಗೆ ಇದೆ. ಸೊ ಇದನ್ನು ನಾವು ಟ್ರೀಟ್ ಮಾಡಬೇಕೋ ಇಲ್ವೋ ಅಂತ ಅದು ನಮ್ಮದು ಸ್ಕ್ಯಾನ್ ಮಾಡಿ ಅದ್ರ ಸೈಜ್ ನೋಡಿ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಸೊ ಏನೇನು ಸಿಮ್ಟಮ್ಸ್ ಬರ್ಬೋದು ಫೈಬ್ರಾಯ್ಡ್ಸಿಂದ? ಫಸ್ಟ್ ಆಫ್ ಆಲ್, ಒಂದೊಂದು ಸಾರಿ ಏನೂ ಸಿಮ್ಟಮ್ಸ್ ಇರ್ದಲ್ಲೇ ಇರ್ಬೋದು. ಇನ್ಫರ್ಟಿಲಿಟಿ ಅಂತ ಬಂದಾಗ ಆವಾಗ ವುಮೆನ್ನಲ್ಲಿ ಫೈಬ್ರಾಯ್ಡ್ಸ್ ಡಿಟೆಕ್ಟ್ ಆಗ್ಬೋದು. ಇಲ್ಲ ಒಂದೊಂದು ಸಾರಿ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇನು ಇಲ್ಲ ತುಂಬ ಬ್ಲೀಡಿಂಗ್ ಬರ್ಬೋದು. ಇಲ್ಲ ಅಂದರೆ ಒಂದೊಂದು ಸಾರಿ ಇದು ತುಂಬ ದೊಡ್ಡದಿದ್ದು ಅದು ಬ್ಲ್ಯಾಡರ್, ಯೂರಿನರಿ ಬ್ಲ್ಯಾಡರ್ನ ಇಲ್ಲ ಅಂದರೆ ರೆಕ್ಟಮ್ ಇಂಟೆಸ್ಟೈನ್ಸ್ನ ಕಂಪ್ರೆಸ್ ಮಾಡ್ತಿದ್ರೆ ಆವಾಗ ಈ ಸಿಮ್ಟಮ್ಸ್ ಕೂಡ ಬರಬಹುದು. ಸೊ ಎಷ್ಟು ಕಾಮನ್ ಫೈಬ್ರಾಯ್ಡ್ಸು? ಮೋಸ್ಟ್ಲಿ ಅರೌಂಡ್ 60 to 70% ಆಫ್ ದ ವುಮೆನ್ನಲ್ಲಿ ಕಾಣಿಸುತ್ತೆ. ಆದರೆ ಎಲ್ಲರಿಗೂ ಫೈಬ್ರಾಯ್ಡ್ಸ್ ತೆಗಿಬೇಕಾ? ಇಲ್ಲ. ಸೊ ಹೇಳಿದಾಗ ನಿಮ್ಮ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಇದೆ ಅಂದ ತಕ್ಷಣ ಡಾಕ್ಟರ್ ಏನು ಟ್ರೀಟ್ಮೆಂಟ್ ಅಂತ ಕೇಳ್ತಾರೆ. ಮೆಜಾರಿಟಿ ಆಫ್ ದ ಟೈಮ್ಸ್ ಇದು ಚಿಕ್ಕದಿರ್ಬೋದು, ಏನು ಸಿಮ್ಟಮ್ಸ್ ಕಾಸ್ ಮಾಡ್ದಲ್ಲೇ ಇರ್ಬೋದು, ಆವಾಗ ಬಿಟ್ಬಿಡ್ತೀವಿ. ಪ್ರೆಗ್ನೆನ್ಸಿ ಕೂಡ ಆಗುತ್ತೆ. ಒಂದೊಂದ್ಸರಿ ಸಿಸೇರಿಯನ್ ಟೈಮಲ್ಲಿ ನಮಗೆ ಫೈಬ್ರಾಯ್ಡ್ಸ್ ಕಾಣಿಸುತ್ತೆ. ಅಂದರೆ ಇಷ್ಟು ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆಗಿ ಪ್ರೆಗ್ನೆನ್ಸಿ ನಾರ್ಮಲ್ ಆಗಿ ಕಂಟಿನ್ಯೂ ಆಗಿ ಡೆಲಿವರಿ ಟೈಮಲ್ಲಿ ಫೈಬ್ರಾಯ್ಡ್ಸ್ ಕಾಣಿಸಿರೋದು ಇದೆ. ಅದೇ ಒಂದು ಫೈಬ್ರಾಯ್ಡ್ಸ್ ಮೋಸ್ಟ್ಲಿ ಅದ್ರ ಸೈಜು ಮತ್ತು ಅದ್ರ ಲೊಕೇಶನ್ ಮೇಲೆ ಡಿಸೈಡ್ ಮಾಡ್ತೀವಿ ಅದನ್ನು ತೆಗಿಬೇಕಾ ಅಂತ. ಅದು ಏನಾದರೂ ಗರ್ಭಕೋಶದ ಒಳಗಿನ ಹತ್ರ ಇದ್ದರೆ ಆವಾಗ ಅದನ್ನು ತೆಗಿಬೇಕು, ಸಬ್ ಮ್ಯೂಕೋಸಲ್ ಫೈಬ್ರಾಯ್ಡ್ಸ್. ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್ ಅದು ಮಸಲ್ ಲೇಯರಿಂದ ಬಂದು ಮೋರ್ ದೆನ್ 4 centimeters ಇದ್ದರೆ ಆವಾಗ ತೆಗಿತೀವಿ. ಇಲ್ಲಾಂದರೆ ಗರ್ಭಕೋಶದ ಹತ್ತಿರಕ್ಕೆ ಅದು ಬೆಳೀತಾ ಇದ್ದರೆ ಅದನ್ನು ತೆಗಿಬೇಕಾಗುತ್ತೆ. ಇಲ್ಲಾಂದರೆ ತುಂಬ ದೊಡ್ಡದಾಗಿರೋ ಸಬ್ಸಿರೋಸಲ್ ಫೈಬ್ರಾಯ್ಡ್ಸ್ ಒಂದೊಂದು ಸಾರಿ ಅದು ಟ್ಯೂಬ್ಸ್ ಮೇಲೆ ಕಂಪ್ರೆಸ್ ಮಾಡಿ ಆವಾಗ ಹೆಗ್ಗು ಮತ್ತು ಸ್ಪರ್ಮ್ನ ಸೇರೋದಕ್ಕೆ ಬಿಡಲ್ಲ. ಇಲ್ಲ ಅಂದರೆ ಯೂಟ್ರೈನ್ ಕ್ಯಾವಿಟಿನೇ ಅದ್ರ ಶೇಪ್ನೇ ಚೇಂಜ್ ಮಾಡಿಬಿಡುತ್ತೆ. ಈ ಥರ ಇದ್ದಾಗ ಕೂಡ ನಾವು ಫೈಬ್ರಾಯ್ಡ್ಸ್ನ ತೆಗಿಯೋಕ್ಕೆ ಪ್ರಿಫರ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಫೈಬ್ರಾಯ್ಡ್ಸ್ ಇದ್ದರೆ ಪ್ರೆಗ್ನೆನ್ಸಿ ಚಾನ್ಸಸ್ ಇದೆ. ಅದರ ಸೈಜು ಮತ್ತು ಲೊಕೇಶನ್ ಮೇಲೆ ಅದ್ರ ಟ್ರೀಟ್ಮೆಂಟ್ ಡಿಸೈಡ್ ಮಾಡಿ ನಾವು ಪ್ರೆಗ್ನೆನ್ಸಿ ಜೊತೆ ಪ್ರೊಸೀಡ್ ಮಾಡ್ಬೋದು.